ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಹೆಚ್ಚು ಹೆಚ್ಚು ಶೇರ್ಗಳನ್ನು ಮಾಡ್ರಿ, ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಅಂದಾಗ ನಮಗಿನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗ್ತತಿ. ಜೊತೆಗೆ ನಾವು ಮಾಡಿರ್ತಕ್ಕಂಥ ವಿಡಿಯೋವನ್ನ ಸಂಪೂರ್ಣವಾಗಿ ಮುಗಿಯುವವರೆಗೂ ನೋಡ್ರಿ. ಬಹಳ ಇರಂಗಿಲ್ಲ, ಒಂದು 10 ನಿಮಿಷ ನೀವು ಟೈಮ್ ಕೊಟ್ಟು ನಮ್ಮ ವಿಡಿಯೋನ ನೋಡಿದ್ರೆ ನಮ್ಮ ವಿಷಯ ಸಂಪೂರ್ಣ ನಿಮಗೆ ಅರ್ಥ ಆಗ್ತತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಮಕ್ಕಳು ಇರ್ತಾವ. ಅವು ಸಣ್ಣ ಇರ್ಲಿ ದೊಡ್ಡ ಇರ್ಲಿ, ಹೆಚ್ಚು ಕಡಿಮೆ ಮಕ್ಕಳು ಅಂತ ಎಲ್ಲರ ಮನೆಯಲ್ಲೂ ಇರ್ತಾವ. ನಾವೇನ್ ಮಾಡ್ತೀವಿ, ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಪಾಲಕರಿಗೆ. ಅವರಿಗೆ ಇಷ್ಟ ಆಗಿದ್ದು ಕೊಡಬೇಕು, ಕೊಡಬಾರ್ದು, ಅಥವಾ ಅವ್ರಿಗೆ ಹೆದರಿಸಿ ಬೆಳೆಸ್ಬೇಕು, ಅಥವಾ ಅವ್ರನ್ನ ಪ್ರೀತಿಯಿಂದ ಬೆಳೆಸ್ಬೇಕು, ಅಥವಾ ಅವರಿಗೆ ಮುದ್ದು ಮಾಡಿ ಬೆಳೆಸ್ಬೇಕು, ಇಲ್ಲ ಕೇಳಿದ್ದನ್ನೆಲ್ಲ ಕೊಡಿಸಿ ಬೆಳೆಸ್ಬೇಕು, ಗದರಿಸಬಾರ್ದು. ಈ ರೀತಿಯಾಗಿ ಸಿಕ್ಕಾಪಟ್ಟೆ ಗೊಂದಲಗಳಲ್ಲಿ ಏನ್ ಮಾಡ್ಬಿಡ್ತಾರೆ ಕೆಲವು ಪಾಲಕರಂತಂದ್ರ ಮಕ್ಕಳನ್ನ ಬೆಳೆಸುವಲ್ಲಿ ದಾರಿ ತಪ್ಪಿ ಬಿಡ್ತಾರೆ. ಅವ್ರ ಮನೆಯಲ್ಲಿ ಹಿರಿಯರಿದ್ರು ಅಂತಂದ್ರೆ ಅವ್ ತನ್ನಿಂತಾನೆ ಇನ್ನೊಂದ್ ಮಕ್ಕಳು ಬೇರೆ ಮಕ್ಕಳನ್ನ ನೋಡಿ ಬೆಳಿತಾವ್. ಆದ್ರೆ ಯಾರು ಇಲ್ಲ, ನಮಗ್ ಗೈಡ್ ಮಾಡೋರು ಯಾರು ಇಲ್ಲ ಅಂದಾಗ ಕೆಲವು ವಿಷಯಗಳಲ್ಲಿ ಗೊಂದಲ ಉಂಟಾಗುವುದಂತೂ ಸಹಜ. ಆದ್ರ ಅವರೆಲ್ಲರ ಗೊಂದಲದ ಒಂದೇ ಉದ್ದೇಶ ಏನಾಗಿರ್ತೈತ್ರಿ ಅಂತಂದ್ರ ನಮ್ಮ ಮಕ್ಕಳು ದೇಶದಲ್ಲಿ ಸತ್ಪ್ರಜೆ ಆಗ್ಬೇಕು, ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ತಗೋಬೇಕು, ಯಾವುದೇ ಕಾರಣಕ್ಕೂ ನನ್ನ ಮಗ ಆತು ನನ್ನ ಮಗಳಾತು ಹೆಸರನ್ನ ಕೆಡಿಸ್ಕೋಬಾರ್ದು ಅನ್ನುವಂತಹ ಒಂದು ಮುಖ್ಯ ಉದ್ದೇಶ ತಂದೆ ತಾಯಿಗಳಲ್ಲಿ ಇರ್ತೈತಿ. ಈ ರೀತಿ ಗೊಂದಲದಲ್ಲಿದ್ದಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಅಧ್ಯಾತ್ಮದ ಕಡೆ ಒಲವು ತೋರಿಸ್ಬೇಕಾಗ್ತತಿ. ಯಾಕಂತಂದ್ರ ಗುರು ಬಸವಣ್ಣನವರಾಗ್ಲಿ, ಶರಣರಾಗ್ಲಿ, ಸಂತರಾಗ್ಲಿ ಏನ್ ಮಾಡ್ತಾರೆ ಅಂತಂದ್ರ ಮಕ್ಕಳನ್ನ ಬೆಳೆಸುವುದಲ್ಲ, ಮಕ್ಕಳು ಹುಟ್ಟೂಕಿನ ಮುಂಚೆ ಅವರಿಗೆ ಸಂಸ್ಕಾರವನ್ನ ಕೊಡುವುದನ್ನ ಹಿಡ್ಕೊಂಡು ಕೊನೆಯವರೆಗೂ, ಆ ಜೀವದ ಕೊನೆಯವರೆಗೂ ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನ ಏನ್ ಮಾಡಿಕೊಡ್ತಾರಂತಂದ್ರ ಶರಣರಾತು, ಸಂತರಾತು, ಮಹಾತ್ಮರಾತು ನಮಗ ಹಾದಿಯನ್ನ ಹಾಕಿ ಕೊಟ್ಟು ಹೋಗ್ತಾರ. ಈಗ ನಾವ್ ಏನ್ ಮಾಡ್ತಿರ್ತೀವಿ, ಮಕ್ಕಳು ಶಾಲೆಗೆ ಹೋಗ್ತಿರ್ತಾರ. ಶಾಲೆಗೆ ಹೋಗ್ಬೇಕಾದ್ರ ಅವರಿಗೆ ಸಂಸ್ಕಾರವನ್ನ ಕಲಿಸ್ಬೇಕು. ಯಾವ ರೀತಿ ಸಂಸ್ಕಾರವನ್ನ ಕಲಿಸ್ಬೇಕ್ರಿ ಮಕ್ಕಳಿಗೆ? ದೊಡ್ಡವರೊಟ್ಟಿಗೆ ನೀವೇನ್ ಮಾತಾಡ್ರಿ ಅಂತಂದ್ರ ರೀ ಹಚ್ಚಿ ಮಾತಾಡ್ರಿ, ದೊಡ್ಡವರಿಗೆ ಹಂಗ ಹಿಂಗ ಮಾತಾಡ್ಬೇಡ್ರಿ ಅಂತ ನಾವ್ ಹೇಳ್ತೀವಿ. ಆದ್ರ ಒಂದು ನಾವ್ ತಲೆ ಒಳಗೆ ಇಟ್ಕೋಬೇಕು, ಮಕ್ಕಳ ಯಾವುದನ್ನು ನಾವು ಹೇಳಿದ್ದನ್ನ ಕೇಳಿ ಬೆಳೆಯಂಗಿಲ್ಲ, ನಮ್ಮನ್ನ ಅನುಕರಣೆ ಮಾಡಿ ಬೆಳಿತಾರ. ಯಾಕಂತಂದ್ರ ಇದು ಸೈಕಾಲಜಿ ಒಳಗ್ ಕೂಡ ಬರ್ತತಿ. ಮಕ್ಕಳು ಏನ್ ಮಾಡ್ತಾವ ನಮ್ಮನ್ನಂತಂದ್ರ ಅನುಕರಣೆ ಮಾಡ್ತಾವು ಅಂತ ಒಬ್ಬ ತತ್ವಶಾಸ್ತ್ರಜ್ಞ ಹೇಳುದುಂಟು. ಈಗ ಹೆಣ್ಮಕ್ಳು ಇರ್ತಾವ ಮನೆ ಒಳಗ್, ನೀವು ಸಾಮಾನ್ಯವಾಗಿ ಗಮನಿಸ್ಬೇಕು. ಹೆಣ್ಮಕ್ಳು ಇರ್ತಾವ, ಹೆಣ್ಮಕ್ಳು ಏನ್ ಮಾಡ್ತಾವ, ತನ್ನ ತಾಯಿಯನ್ನ ಅನುಕರಣೆ ಮಾಡ್ತಾರ. ಆಕೆ ತರ ಸೀರೆ ಉಟ್ಕೊಳ್ಳೋದು, ಅಡುಗೆ ಮಾಡೋದು, ಅಥವಾ ಮಕ್ಕಳನ್ನ ಬೆಳೆಸೋದ್ರೊಟ್ಟಿಗೆ ಗೊಂಬೆ ಜೊತೆ ತಗೊಂಡು ಆಟ ಆಡೋದು. ಹಿಂಗ ಹೆಣ್ಮಕ್ಳಾದ್ರ ಗಂಡು ಮಕ್ಕಳು ಏನ್ ಮಾಡ್ತಾರ ಅಂತಂದ್ರ ತನ್ನ ತಂದೆಯನ್ನ ಫಾಲೋ ಮಾಡ್ತಾರ. ಅವರು ಅಪ್ಪನ ತರ ಡ್ಯೂಟಿಗೆ ಹೋಗ್ಬೇಕನ್ನೋದು, ಗಾಡಿ ಓಡಿಸೋದು, ಅಥವಾ ಹೆಂಗ ಅಪ್ಪ ಹೊರಗೆಲ್ಲ ಅಡ್ಡಾಡಿ ಬಂದು ಮನ್ಯಾಗ ಕುಂತ ಆರಾಮ್ಸಿರಿ ವಿಶ್ರಮಿಸ್ತಾನಲ್ಲ, ಆ ರೀತಿಯಾಗಿ ಗಂಡು ಮಕ್ಕಳು ಏನ್ ಮಾಡ್ತಾರ ಅಂತಂದ್ರ ತಂದೆಯನ್ನ ಅನುಕರಿಸೋದುಂಟು. ಇದು ನಿಜವಾಗ್ಲೂ ಎಲ್ಲರ ಜನಜೀವನದಲ್ಲಿ ಬರ್ತಕ್ಕಂತ ಒಂದು ಸಂಗತಿ. ಯಾಕಂತಂದ್ರ ಮಕ್ಕಳು ನಾವು ಹೇಳುವುದನ್ನ ಅವ್ರು ಕೇಳೋಕ್ಕೂ ಮುಂಚೆನೆ ಸಾಕಷ್ಟು ವಿಷಯಗಳನ್ನ ಹೆತ್ತವರಿಂದ ಅವ್ರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಅಂದಾಗ ಮಾತ್ರ ಮಕ್ಕಳು ಆದಷ್ಟು ಬೇಗನೆ ಕೇಳ್ತಾರೆ. ಈಗ ನೋಡ್ರಿ, ಮಕ್ಕಳು ಬಾಯಿ ಬಿಟ್ಟು ಮಾತಾಡೋಕಿನ ಮುಂಚೆನೆ ಅವ್ರು ಏನ್ ಮಾಡ್ತಾರ, ನಮ್ಮ ತಾಯಿ ಭಾಷೆನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಲ್ತಿರ್ತಾರ. ಅದ್ರ ಉದ್ದೇಶ ಏನು, ಅವ್ರು ಏನ್ ಮಾಡ್ತಾರಂತಂದ್ರ ತಂದೆ ತಾಯಿಯನ್ನ, ನೆರೆಹೊರೆಯವನ್ನ ಮಕ್ಕಳು ಅನುಕರಣೆ ಮಾಡ್ತಾರೆ. ಸೊ ಮಕ್ಕಳು ನಮ್ಮನ್ನ ಅನುಕರಣೆ ಮಾಡ್ತಂದ್ರೆ ನಾವ್ ಯಾವ ರೀತಿ ಇರಬೇಕು, ನಾವು ಮಕ್ಕಳು ಹಿಂಗಿರ್ಬೇಕು ಅನ್ನುವಂತಹ ಒಂದು ಏನು ಉದ್ದೇಶ ಹೊಂಟಿವಲ್ಲ, ಆ ಉದ್ದೇಶ ಸಫಲಗೊಳಿಸೋ ಕಡೆ ನಾವು ಒಂದು ಚೌಕಟ್ಟನ್ನ ಹಾಕೋಬೇಕಾಗ್ತದೆ. ಯಾವತ್ತಿಗೂ ಕೂಡ ಹಿರಿಯರಿಗೆ ನಾವು ಗೌರವ ಕೊಡುವುದು. ಇವಾಗ ಬರ್ತತಿ ಒಂದು ಕಡೆ ಒಂದು ಕಥೆ ಆಗಿದ್ದುಂಟು. ಒಂದು ಸುಮ್ನೆ ಹೇಳ್ತಾರ ಏನಂತಂದ್ರ, ಆ ತಂದೆ ತಾಯಿ ಏನ್ ಮಾಡಿರ್ತಾರ, ಅವ್ರ ಅಪ್ಪ ಅವಾಗ ಅಂದ್ರ ಗಂಡನ ಅಪ್ಪ ಅವಾಗ ದೂರ ಇಟ್ಟು ಬೇರೆ ತಟ್ಟೆ ಒಳಗೆ ಊಟ ಕೊಡೋದು, ಬೇರೆ ಗ್ಲಾಸ್ ಒಳಗೆ ನೀರು ಕೊಡೋದು ಮಾಡ್ತಿರ್ತಾರ. ಅದನ್ನ ಏನ್ ಮಾಡ್ತೈತ್ರಿ ಮಗು ವೀಕ್ಷಣೆ ಮಾಡ್ತಿರ್ತತಿ, ಅದನ್ನ ದಿನ ಅಬ್ಸರ್ವ್ ಮಾಡ್ತಿರ್ತತಿ. ಆತ ತಂದೆ ತಟ್ಟೆ ತಂದು ಕೊಡಂದ ತಕ್ಷಣ ಅಜ್ಜಿ ಊಟ ಹಾಕಿ ಕೊಡ್ಬೇಕಪ್ಪ, ತಟ್ಟೆ ತಂದು ಕೊಡಂದ ತಕ್ಷಣ ಏನ್ ಮಾಡ್ತತಿ, ಅಲ್ಲಿ ಹೊರಗಿರ್ತಕ್ಕಂಥ ತಟ್ಟೆ ತಂದು ಏನ್ ಮಾಡ್ತತಿ, ಅವ್ರ ತಾಯಿ ಕಾಯಿ ಕೊಡ್ತಿರ್ತತಿ. ಅದನ್ನ ನೋಡಿ 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 ಮಗು ಏನ್ ಮಾಡ್ತತಿ ಅಂತಂದ್ರೆ ಒಂದಿನ ಅವ್ರ ಅಜ್ಜಿ ಸತ್ತೋಕಾಳ. ತೀರ್ಕೊಂಡ ನಂತರ ಆಕೆ ತಾಯಿ ಏನ್ ಮಾಡ್ತಾಳ ಅಂತಂದ್ರ ಆ ತಟ್ಟೆ ಮತ್ತು ಲೋಟಗಳನ್ನ ಎಸಿಲಿಕ್ಕೆ ನೋಡಿದಾಗ ಮಗ ಹೇಳ್ತಾರ, ಅಮ್ಮ ಅದನ್ನ ಒಗ್ಯಾಕ್ ಹೋಗ್ಬೇಡ ಅಂತಾನ. ಯಾಕಪ್ಪ ಅಂದ್ರ ನಾಳೆ ನಿನಗ್ ಬೇಕಾಗ್ತತಿ ಅಂತ ಮಗ ಹೇಳ್ತಾನ. ಸೊ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು. ಮಕ್ಕಳಲ್ಲಿ ನಾವ್ ಇವತ್ತು ಏನ್ ಬಿತ್ತಾಕತ್ತೀವಿ, ಕೂಡು ಕುಟುಂಬಗಳಿಲ್ಲ, ನಮ್ಮಲ್ಲಿ ವಿಭಕ್ತ ಕುಟುಂಬಗಳು ಹೋಗಿ ಅವಿಭಕ್ತ ಕುಟುಂಬಗಳಾಗಕತ್ತವು. ಮಕ್ಕಳಲ್ಲಿ ಮನೆಯಲ್ಲಿ ಏನಾಗಕತ್ತೈತಿ ಅಂತಂದ್ರ ಶಿಕ್ಷೆ ಕೊಡೋ ಪ್ರಮಾಣ ಕಡಿಮೆ ಆಗಾಕತ್ತೈತಿ. ನಾವೇನ್ ಮಾಡ್ತೀವಿ, ಮಕ್ಕಳಿಗೆ ಶಾಲೆ ಒಳಗ ಮಾಸ್ಟರ್ಗಳು ಬೈದ್ರ
ಹೊಡೆದ್ರ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಜಗಳಕ್ಕೆ ಹೋಗ್ತೀವಿ. ನಾನೊಬ್ಬ ಶಿಕ್ಷಕಿಯಾಗಿ ಒಂದು ವಿಷಯ ಹೇಳ್ತೀನಿ ಕೇಳ್ರಿ. ಇವತ್ತು ನಾವು ಶಾಲೆ ಒಳಗ ಮಕ್ಕಳನ್ನ ಗದರುದು ಕಡಿಮೆ ಆಗೋದ್ರಿಂದ ಪೊಲೀಸ್ ಸ್ಟೇಷನ್ ಒಳಗ ಕಂಪ್ಲೇಂಟ್ಗಳು ಲಾಡ್ಜ್ ಆಗೋದು ಜಾಸ್ತಿ ಆಗತೈತಿ. ಯಾಕಂತಂದ್ರ ಮೊದಲು ತಾಯಿ ಸ್ಟ್ರಿಕ್ಟ್ ಇರಬೇಕು, ಆಮೇಲೆ ಗುರು ಸ್ಟ್ರಿಕ್ಟ್ ಇರಬೇಕು. ನಾವಿಬ್ರು ಸ್ಟ್ರಿಕ್ಟ್ನೆಸ್ ಪಾಲಿಸ್ಲಿಲ್ಲ ಅಂತಂದ್ರ ಮಕ್ಕಳ ಭವಿಷ್ಯವನ್ನ ನಾವೇನ್ ಮಾಡಾಕತ್ತೀವಿ ಅಂದ್ರ ನಾವೇ ಕುಂತು ಹಾಳು ಮಾಡಾಕತ್ತೀವಿ. ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ನಮ್ಮ ಗುರುಗಳಿಗೆ ಬಂದು ಏನ್ ಹೇಳ್ತಿದ್ರು ಅಂತಂದ್ರ, ತಪ್ಪು ಮಾಡಿದ್ರೆ ನೀವೇನ್ ಮಾಡ್ರಿ, ಹಿಂದ ಮುಂದೆ ವಿಚಾರ ಮಾಡಕ್ ಹೋಗ್ರಿ, ನೀವು ಹೊಡೀರಿ, ಬೈರಿ, ಬಡೀರಿ, ಅವ್ರನ್ನ ಹೆಂಗಾರ ಮಾಡ್ರಿ, ಸುದ್ದ ದಾರಿ ತಗೊಂಬರ್ರಿ ಅಂತ ನಮ್ಮ ತಂದೆ ತಾಯಿ ಬಂದು ನಮ್ಮ ಗುರುಗಳಿಗೆ ಹೇಳ್ತಿದ್ದಂತ ಕಾಲ ಹೋಯ್ತು. ಇವಾಗ ಏನ್ ಮಾಡ್ತಾರ್ರಿ, ನಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನೀವು ಬೈಯುವಂಗಿಲ್ಲ, ಯಾವುದೇ ಕಾರಣಕ್ಕೂ ನೀವು ಹೊಡೆಯುವಂಗಿಲ್ಲ, ಯಾವುದೇ ಕಾರಣಕ್ಕೂ ಅವರಿಗೆ ಸ್ಟ್ರಿಕ್ಟ್ ಆಗಿ ನೀವು ಹೇಳುವಂಗಿಲ್ಲ, ಗದರುವಂಗಿಲ್ಲ. ಗುರುಗಳೇ ಗದರ್ಲಿಲ್ಲ ಅಂತಂದ್ರೆ ಮಕ್ಕಳನ್ನ ಸರಿದಾರಿ ತರೋರು ಯಾರು? ನಾವು ಅಧ್ಯಾತ್ಮವನ್ನ ಪಾಲಿಸ್ಲಿಲ್ಲ ಅಂದ್ರೆ ಮಕ್ಕಳಿಗೆ ನಾವು ಯಾವ ರೀತಿಯಾದ ಅಧ್ಯಾತ್ಮವನ್ನ ಹೇಳಿಕೊಡ್ಲಿಕ್ಕೆ ಸಾಧ್ಯ ಆಗ್ತತಿ? ಗುರು ಬಸವಣ್ಣನವರು ಹೇಳ್ತಾರೆ, ನಿಮಗೆ ಈ ಹಿಂದೆ ಹೇಳಿನಿ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅನ್ನುವಂತ ವಚನವನ್ನ ನಾವು ದಿನಾ ಮನಿ ಒಳಗ ಪಠಣ ಮಾಡ್ಕೊಂತ ಇರ್ಬೇಕು, ದಿನಾ ಮನಸ್ಸಿನೊಳಗ ಅದನ್ನ ಹೇಳ್ಕೊಂತ ಇರ್ಬೇಕು, ದಿನ ಅದ್ರ ಬಗ್ಗೆ ಅನುಕರಣೆ ಮಾಡ್ಕೊಂತ ಇರ್ಬೇಕು. ಅಂದಾಗ ಮಾತ್ರ ಮಕ್ಳು ಏನ್ ಮಾಡ್ತಾರೆ, ಅದನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಕ್ಳು ಒಳ್ಳೇದನ್ನ ಮಾಡಂಗಿಲ್ಲ, ಕೆಟ್ಟದನ್ನ ಮಾತ್ರ ಫಾಲೋ ಮಾಡ್ತಾರಂತಲ್ಲ, ಅವರಿಗೆ ತಿಳುವಳಿಕೆ ಬರುವ ಹಂತದವರೆಗೂ ಕೂಡ ಮಕ್ಕಳು ಹೆತ್ತವ್ರು ಏನ್ ಮಾಡ್ತಾರಲ್ಲ ಅದನ್ನೆಲ್ಲವನ್ನು ಅನುಕರಣೆ ಮಾಡ್ಕೊಂತ ಬರ್ತಾರ. ಅದರಲ್ಲಿ ಒಳ್ಳೇದಿರ್ಬೇಕು ಕೆಟ್ಟದಿರ್ಬೇಕು ಅಂತ ಯೋಚನೆ ಮಾಡುವಂತ ಶಕ್ತಿ ಯಾರಿಗಿರ್ಬೇಕ್ರಿ ಅಂತಂದ್ರ ತಂದೆ ತಾಯಿಗಳಿಗಿರ್ಬೇಕಾಗ್ತದೆ. ನಾವೇನ್ ಮಾಡ್ತೀವಿ, ಮಕ್ಕಳನ್ನ ಮುಂದಿಟ್ಟುಕೊಂಡು ಪರಸ್ಪರ ಗಂಡ ಹೆಂಡತಿ ಜಗಳ ಮಾಡೋದಿರ್ಬೋದು, ಅಥವಾ ಅಪಭ್ರಂಶಗಳನ್ನ ಮಾತನಾಡೋದಿರ್ಬೋದು, ಒಳ್ಳೆಯ ಮಾತುಗಳನ್ನ ಆಡದೇ ಇರೋದಿರ್ಬೋದು, ಇನ್ನೊಬ್ಬರ ಬಗ್ಗೆ ನಾವು ಮನೆಯೊಳಗೆ ಕುಂತು ಆಡ್ಕೊಳ್ಳೋದಿರ್ಬೋದು, ಅಥವಾ ಇನ್ನೊಬ್ಬರ ಬಗ್ಗೆ ನಾವು ಚಾಡಿ ಹೇಳೋದಿರ್ಬೋದು, ಅಥವಾ ನಮ್ಮ ಹೆತ್ತವ್ರ ಬಗ್ಗೆ ಒಳ್ಳೇದದ ಹೇಳಿ ಇನ್ನೊಬ್ಬರ ಬಗ್ಗೆ ಡಿಗ್ರೇಡ್ ಮಾಡಿ ಮಾತಾಡೋದಿರ್ಬೋದು. ಈ ಎಲ್ಲಾ ವಿಚಾರಗಳು ಕೂಡ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾವು. ನಾವ್ ಇದರಿಂದ ಹೊರಗೆ ಬರ್ಬೇಕಂತಂದ್ರ ಮೊದಲು ನಾವೇನ್ ಮಾಡ್ಬೇಕ್ರಿ ಅಂತಂದ್ರ ವಚನಗಳನ್ನ ಅಧ್ಯಯನ ಮಾಡಬೇಕು. ಶರಣರ, ಸಂತರ, ಮಹಾತ್ಮರ ಜೀವನ ಚರಿತ್ರೆಗಳನ್ನ ಓದ್ಬೇಕು. ಗುರು ಬಸವಣ್ಣನವರ ಜೀವನ ಚರಿತ್ರೆ ಓದ್ಬೇಕು, ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರ ಜೀವನ ಚರಿತ್ರೆಯನ್ನ ಓದ್ಬೇಕು, ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯನ್ನು ಓದ್ಬೇಕು. ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯನ್ನ ನೀವು ಓದ್ತಾ ಹೋದ್ರಿ ಅಂತಂದ್ರ ನಮ್ ಸುತ್ತಮುತ್ತಲ ನಡೆಯಕತ್ತೇನೋ ಅನ್ನುವಂತ ವಿಷಯ ನಿಮಗ ಏನಾಗ್ತತಿ ಅಂತಂದ್ರ ಆ ರೀತಿಯಾದ ಫೀಲ್ ಬರಕ್ ಶುರು ಆಗ್ತತಿ. ಅದೇ ಭಾವನೆ ಇಟ್ಕೊಂಡು ನೀವೇನ್ ಮಾಡ್ತೀರಿ, ಮಕ್ಕಳಿಗೆ ನೀವೇನ್ ಮಾಡಕ್ ಶುರು ಮಾಡ್ತೀರಿ, ಶಿಕ್ಷಣವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಇಷ್ಟಿಲ್ದೆ ಹೇಳಿಲ್ಲ, ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳಿದ್ರು. ಉದ್ದೇಶನೇ ಏನು ಅಂತಂದ್ರ ಮಕ್ಕಳಿಗೆ ಮೊದಲು ಪಾಠ ಕಲ್ಸೋರು ಯಾರು ಅಂತಂದ್ರ ತಾಯಿ ಆಗ್ತಾಳ. ಇಲ್ಲಿ ಏನಾಗ್ತದೆ ಅಂದ್ರೆ ತಂದೆ ತಾಯಿ ಇಬ್ರು ಕೂಡ ಸಂಪೂರ್ಣ ಹೊಣೆಗಾರರಾಗಿ ಆಗ್ತಾರ. 9 ತಿಂಗಳು ಮಗು ತಾಯಿಯ ಹೊಟ್ಟೆ ಒಳಗಿದ್ದಾಗ ತಾಯಿಯ ಸಂಪೂರ್ಣ ಜವಾಬ್ದಾರಿ ಇರ್ತತಿ. ಹೊಟ್ಟೆಯಿಂದ ಹೊರ ಬಂದ ನಂತರ ಅದು ಸಮಾಜಕ್ಕೆ ಒಳಗೊಳ್ಳೋದ್ರೊಳಗಾಗಿ ಅಷ್ಟೊಳಗ ಯಾರು ತಂದೆ ತಾಯಿ ಏನ್ ಮಾಡ್ಬೇಕಾಗ್ತದೆ ಅಂತಂದ್ರ ಮಗುವನ್ನ ಉತ್ತಮವಾಗಿ ಬೆಳೆಸೋದ್ರ ಕಡೆ ಸಂಪೂರ್ಣ ಗಮನವನ್ನ ಕೊಡಬೇಕಾಗ್ತತಿ. ನೀವ್ ಹೇಳ್ಬೇಕು ಅವರಿಗೆ, ಧ್ಯಾನ ಮಾಡ್ರಿ, ಪೂಜೆ ಮಾಡ್ರಿ, ವಿಭೂತಿ ಹಚ್ಕೋರಿ, ಇಷ್ಟಲಿಂಗವನ್ನ ಕಟ್ಕೋರಿ, ವಚನಗಳನ್ನ ಓದ್ರಿ, ಎಲ್ಲರ ಅನುಭವ ಗೋಷ್ಠಿಗಳ ಕಳೆದ್ರ ಕೇಳೋದ್ ನಡೀರಿ, ನೀವು ಮೊಬೈಲ್ ನಲ್ಲಿ ಜಾಸ್ತಿ ಯೂಸ್ ಮಾಡ್ಬೇಡ್ರಿ ಅಂತ ನೀವ್ ಹೇಳಿದ್ರಿ ಅಂತಂದ್ರ ನೀವೇನಾದ್ರೂ ಅದನ್ನೆಲ್ಲಾವನ್ನು ಮಾಡಾಕತ್ತಿದ್ರ ಅವ್ರೇನ್ ಹೇಳ್ತಾರಂತಂದ್ರ ಹೂ ಅಂತ ನಿಮ್ಮ ಒಂದ ಮಾತಿಗೆ ಅವ್ರು ಹೂ ಅಂದು ತಾವು ಕೂಡ ಈ ದಾರಿ ಒಳಗ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಒಂದ್ ವೇಳೆ ನೀವೇನಾದ್ರೂ ಇದನ್ನ ಯಾವ್ದನ್ನೂ ಮಾಡ್ದೆ ನೀ ಲಿಂಗ ಕಟ್ಕೋ, ನೀವ್ ವಿಭೂತಿ ಹಚ್ಕೋ ಅಂತ ಹೇಳಕತ್ರ ಅವ್ರ ಮೊದ್ಲೇ ಮಾತಾಡೋದ ಒಂದ್ ಮಾತೇನಂತಂದ್ರ ನೀ ಕಟ್ಕೊಂಡಿ ಏನ್ ಕೇಳ್ತಾರ, ನೀ ವಿಭೂತಿ ಹಚ್ಕೊಂಡಿ ಏನ್ ಕೇಳ್ತಾರ. ಅದಕ್ ನೀವು ಕಾರಣಗಳನ್ನ ಹುಡುಕ್ಬೇಕಾಗ್ತತಿ, ಅದಕ್ ನೀವು ತಡಕಾಡ್ಬೇಕಾಗ್ತತಿ. ಅದಕ್ಕ ಮಕ್ಕಳನ್ನ ಬೆಳೆಸುವಲ್ಲಿ ಮಕ್ಕಳನ್ನ ಸಮಾಜಕ್ಕೆ ಕೊಡುಗೆ ಕೊಟ್ಟ ಮೇಲೆಲ್ಲ ವಿಚಾರ ಮಾಡೋದು. ಕೊಡೋಕಿನ ಮುಂಚೆನೆ ಏನ್ ಮಾಡ್ಬೇಕು, ಅದನ್ನ ನಾವು ತಿದ್ದಿ ಯಾಕಂದ್ರೆ ಅದು ಮಣ್ಣಿನ ಮುದ್ದೆ ಅದನ್ನ ಯಾವ ರೀತಿಯಾಗಿ ಗೊಂಬೆ ಮಾಡಿ ನಾವು ಸಮಾಜದ ಮುಂದೆ ಇಡಬೇಕು ಅನ್ನೋದು ತಂದೆ ತಾಯಿ ಆದಂತವ್ರು ಬಹಳ ಚೆನ್ನಾಗಿ ವಿಚಾರ ಮಾಡಿ ಹೆಜ್ಜೆ ಇಡ್ಬೇಕಾಗ್ತದೆ. ಯಾಕಂದ್ರೆ ಇವಾಗ ಸಮಾಜದ ಪರಿಸ್ಥಿತಿ ಹೆಂಗಾಗತ್ತೆ ಅಂತಂದ್ರ ದಿನದಿಂದ ದಿನಕ್ಕೆ ವಿಷಮಯ ಆಗಾಕತ್ತೈತಿ. ಅದನ್ನ ನಾವು ಅಮೃತಗೊಳಿಸೋದು ಎದರಿಂದ ಸಾಧ್ಯ ಆಗ್ತದೆ ಅಂತಂದ್ರ ಈ ತರದ ಅಧ್ಯಾತ್ಮಗಳಿಂದ, ಅನುಭವ ಗೋಷ್ಠಿಗಳಿಂದ, ವಚನ ಸಾಹಿತ್ಯದಿಂದ ಸಾಧ್ಯ ಆಗ್ತದೆ ವಿನಃ ಬೇರೆ ಯಾವ್ದ್ರಿಂದನೂ ಸಾಧ್ಯ ಆಗುದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರಿಗೂ ಶರಣಾರ್ಥಿ.